ಕರ್ನಾಟಕದಲ್ಲೂ ನಡೆಯುತ್ತೆ ಕುಂಭಮೇಳ. ಕುಂಭಮೇಳ ಅನ್ನೋದು ಕೇವಲ ಉತ್ತರಕ್ಕಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಇತ್ತ ದಕ್ಷಿಣ ಭಾರತದಲ್ಲೂ ಕುಂಭಮೇಳ ನಡೆಯುತ್ತೆ. ಅದು ಕರ್ನಾಟಕದಲ್ಲಿ. ಹೌದು, ಕರ್ನಾಟಕದ ಈ ಒಂದು ಸ್ಥಳದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ಜರುಗತ್ತೆ. ಆ ಸ್ಥಳವೇ ಟಿ ನರಸೀಪುರ. ಟಿ ನರಸೀಪುರ ಒಂದು ತಾಲೂಕು ಕೇಂದ್ರವಾಗಿದ್ದು ಮೈಸೂರು ನಗರದ ನೈಋತ್ಯಕ್ಕೆ 30 ಕಿಲೋಮೀಟರ್ಗಳಷ್ಟು ಹಾಗೂ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ಗಳಷ್ಟು ದೂರವಿದೆ. ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮವಾಗುತ್ತೆ. ಈ 3ರ ಸಂಗಮ ಸ್ಥಳವಾದ್ದರಿಂದ ಇದಕ್ಕೆ ತಿರುಮಕೂಡಲು ಎಂಬ ಹೆಸರಿದೆ. ಸಂಗಮದ ಸಮೀಪದಲ್ಲಿ ಅಗಸ್ತೇಶ್ವರನ ದೇಗುಲವಿದೆ. ಕಪಿಲೆ ಮತ್ತು ಕಾವೇರಿ ನದಿಗಳ ಸಂಗಮ ಆಚೆಯ ದಡದಲ್ಲಿ ನರಸಿಂಹಸ್ವಾಮಿ ದೇಗುಲವಿದೆ. ದಕ್ಷಿಣ ಭಾರತದ ಮಂದಿ ಕುಂಭಮೇಳದಿಂದ ವಂಚಿತರಾದದ್ದನ್ನ ಮನಗೊಂಡ ಕೈಲಾಸಾಶ್ರಮದ ಶ್ರೀ ತಿರುಚಿ ಸ್ವಾಮೀಜಿ, ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ, ಸುತ್ತೂರು ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮೈಸೂರಿನ ಅವಧೂತ ದತ್ತಪೀಠ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ, ಓಂಕಾರಾಶ್ರಮ ಮಹಾಸಂಸ್ಥಾನದ ಶ್ರೀ ಶಿವಪುರಿ ಸ್ವಾಮೀಜಿಗಳು 1989ರಲ್ಲಿ ಪ್ರಪ್ರಥಮ ಬಾರಿಗೆ ದಕ್ಷಿಣದ ಪವಿತ್ರ ನದಿಗಳಾದ ಕಾವೇರಿ, ಕಪಿಲ ಮತ್ತು ಗುಪ್ತಗಾಮಿನಿ, ಸ್ಫಟಿಕ ಸರೋವರ ಸಂಗಮ ಕ್ಷೇತ್ರವೆನಿಸಿದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕು ತಿರುಮಕೂಡಲು ಕ್ಷೇತ್ರದಲ್ಲಿ ಕುಂಭಮೇಳ ಆಯೋಜಿಸುತ್ತಿದ್ರು. ಅಲ್ಲಿಂದ ಈಚೆಗೆ ಪ್ರತಿ 3 ವರ್ಷಗಳಿಗೊಮ್ಮೆ ಅಂದ್ರೆ 1992, 1995, 1998, 2001, 2004, 2007, 2010, 2013, 2016, 2019 ಹಾಗೂ 2022 ಫೆಬ್ರವರಿಯಲ್ಲಿ ಹೀಗೆ ಈವರೆಗೆ 12 ಕುಂಭಮೇಳಗಳು ಜರುಗಿದೆ. ಕರ್ನಾಟಕದ ಏಕೈಕ ಕುಂಭಮೇಳದ ಸ್ಥಳವಾಗಿರೋದ್ರಿಂದ ಇದನ್ನ ಪ್ರಯಾಗ್ನಷ್ಟೇ ಪವಿತ್ರವೆಂದು ಪರಿಗಣಿಸಲಾಗಿದೆ. ಇದನ್ನ ಒಮ್ಮೊಮ್ಮೆ ದಕ್ಷಿಣ ಕಾಶಿ ಕ್ಷೇತ್ರ ಅಂತನೂ ಕರೆಯಲಾಗತ್ತೆ. ಧಾರ್ಮಿಕ ಯಾತ್ರಾ ಸ್ಥಳವಾಗಿ, ಸುಂದರ ಪ್ರೇಕ್ಷಣೀಯ ಸ್ಥಳವಾಗಿ ಪ್ರಸಿದ್ಧಿ ಪಡೆದಿರುವ ಟಿ ನರಸೀಪುರ ತನ್ನದೇ ಪೌರಾಣಿಕ ಕಥೆಯನ್ನ ಸಹ ಒಳಗೊಂಡಿದೆ. ಹಿಂದೆ ಅಗಸ್ತ್ಯ ಮಹಾಮುನಿಗಳು ದಕ್ಷಿಣಕ್ಕೆ ಬಂದಾಗ ಈ ಪ್ರದೇಶದ ದಟ್ಟವಾದ ಹಸಿರು ಹಾಗೂ ತ್ರಿವೇಣಿ ಸಂಗಮಗಳನ್ನ ನೋಡಿ ಸಂತಸಪಟ್ಟು ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಲು ನಿರ್ಧರಿಸಿದ್ರಂತೆ. ಅದಕ್ಕಾಗಿ ಆಂಜನೇಯನನ್ನು ಕರೆದು ಕಾಶಿಯಿಂದ ಶಿವಲಿಂಗ ಒಂದನ್ನು ತರೋದಕ್ಕೆ ಸೂಚಿಸಿದ್ರಂತೆ. ಆದರೆ ಹನುಮ ಮರಳಿ ಬರೋದಕ್ಕೆ ತಡವಾದಾಗ ಪ್ರತಿಷ್ಠಾಪನೆಯ ಶುಭಗಳಿಗೆ ಸಮಾಪ್ತವಾಗೋದನ್ನ ಅರಿತು ಅಗಸ್ತ್ಯರು ಮರಳಿನಿಂದ ಶಿವಲಿಂಗ ಒಂದನ್ನು ಮಾಡಿ ಅದನ್ನೇ ಪ್ರತಿಷ್ಠಾಪಿಸಿದ್ರಂತೆ. ಇತ್ತ ಹನುಮನು ಮರಳಿದಾಗ ಆಗಲೇ ಶಿವಲಿಂಗದ ಪ್ರತಿಷ್ಠಾಪನೆಯಾಗಿರುವುದನ್ನ ಕಂಡು ಅವಮಾನಗೊಂಡಿದ್ದಲ್ಲದೆ ಕೋಪಿತನು ಆಗಿ ಶಿವಲಿಂಗದ ಮೇಲ್ಭಾಗವನ್ನ ಕತ್ತರಿಸಿದ್ದಂತೆ. ಭಕ್ತಾದಿಗಳಿಗೆ ಇಂದಿಗೂ ಆ ನೀರನ್ನೇ ತೀರ್ಥವನ್ನಾಗಿ ನೀಡಲಾಗತ್ತೆ. ಇಲ್ಲಿ ಹರಿಯುವ ತೀರ್ಥವು ಗಂಗಾ ನದಿ ತೀರ್ಥಕ್ಕಿಂತಲೂ 1 ಕುಲಗಂಜಿ ಪ್ರಮಾಣದಷ್ಟು ಹೆಚ್ಚಾದ ಪುಣ್ಯ ನೆಲೆಯೆಂದು ಶ್ರೀ ಕುಂಜ ನರಸಿಂಹ ಸ್ವಾಮಿ ಹಸ್ತದಲ್ಲಿರುವ ತಕ್ಕಡಿಯು ಸಂಕೇತಿಸುತ್ತದೆ ಎಂಬ ನಂಬಿಕೆ ಇದೆ. ಅತ್ಯಂತ ಪ್ರಾಚೀನವಾದ ಶ್ರೀ ಭಾರದ್ವಾಜಿ ಋಷಾಶ್ರಮ, ಶ್ರೀ ಚೌಡೇಶ್ವರಿ ದೇವಸ್ಥಾನ, ರುದ್ರಪಾದ ಅಕ್ಷಯವಟ ವೃಕ್ಷ, ಅಶ್ವತ್ಥ ವೃಕ್ಷ, ಗುಡಿ ಮಂಟಪಗಳು, ಶ್ರೀ ವ್ಯಾಸರಾಜ ಮಠ ಮುಂತಾದವುಗಳು ಈ ಕ್ಷೇತ್ರದ ಪ್ರಾಚೀನ ಪಾವಿತ್ರ್ಯತೆಯನ್ನ ನೂರ್ಮಡಿಗೊಳಿಸಿದೆ. ಅನೇಕ ಮತ ಪಂಥ ಧರ್ಮಗಳು ಇಲ್ಲಿ ಸಮ್ಮಿಲನಗೊಂಡು ಸರ್ವ ಧರ್ಮಗಳ ಸರ್ವ ಕ್ಷೇತ್ರವು ಆಗಿ ಕಂಗೊಳಿಸುತ್ತಿದೆ. ಬೆಂಗಳೂರು ಹಾಗೂ ಮೈಸೂರುಗಳಿಂದ ಇಲ್ಲಿಗೆ ಬರುವುದಕ್ಕೆ ಬಸ್ಸುಗಳು ಲಭ್ಯವಿದೆ. ಅಥವಾ ರೈಲಿನ ಮೂಲಕ ತೆರಳೋದಾದ್ರೆ ಮೈಸೂರು ರೈಲು ನಿಲ್ದಾಣ ಹಾಗೂ ನಂಜನಗೂಡು ರೈಲು ನಿಲ್ದಾಣ ಹತ್ತಿರದ ರೈಲ್ವೆ ನಿಲ್ದಾಣವಾಗಿದೆ. ಕರ್ನಾಟಕದ ಇನ್ನೊಂದು ಕಡೆ ಕೂಡ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಡೆಯುತ್ತೆ. ಕೆ.ಆರ್. ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಬಳಿಯ ತ್ರಿವೇಣಿ ಸಂಗಮದಲ್ಲಿ ಅಕ್ಟೋಬರ್ 13ರಿಂದ 16ರವರೆಗೆ ಮಹಾಕುಂಭಮೇಳ ನಡೆಯಲಿದೆ. ಕಾವೇರಿ,
ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮ ಕ್ಷೇತ್ರಗಳಾಗಿದ್ದು, ಇಲ್ಲಿ 9 ವರ್ಷಗಳ ಹಿಂದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕುಂಭಮೇಳ ಯಶಸ್ವಿಯಾಗಿ ನಡೆದಿತ್ತು. ಈಗ ಮತ್ತೆ 9 ವರ್ಷಗಳ ಬಳಿಕ ಆಯೋಜನೆಗೊಳ್ತಾ ಇದೆ. ವಿಶೇಷ ಅಂದ್ರೆ ಸಾಮಾನ್ಯವಾಗಿ ಬೇರೆಡೆ ಸಂಗಮ ಕ್ಷೇತ್ರಗಳಲ್ಲಿ 3 ನದಿಗಳ ಪೈಕಿ ಒಂದು ಗುಪ್ತಗಾಮಿನಿಯಾಗಿರತ್ತೆ. ಆದ್ರೆ ಇಲ್ಲಿ ಹಾಗಿಲ್ಲ. ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಕಣ್ಣೆದುರಿಗೆ ಸಂಗಮವಾಗತ್ತೆ. ಇಂತಹ ಅದ್ಭುತವನ್ನ ಉತ್ತರ ಭಾರತದ ಅಲಹಾಬಾದ್ನ ಪ್ರಯಾಗ್ ಕ್ಷೇತ್ರವನ್ನು ಹೊರತುಪಡಿಸಿ ಇಲ್ಲಿಯೇ ನೋಡೋದಕ್ಕೆ ಸಾಧ್ಯವಾಗುವುದು. ಅಕ್ಟೋಬರ್ 14, 15, 16ರಂದು ಮಹಾಕುಂಭಮೇಳ ಆಯೋಜಿಸಲು ಶ್ರೀ ನಿರ್ಮಲಾನಂದ ಸ್ವಾಮೀಜಿ, ಸುತ್ತೂರು ಶಿವರಾತ್ರಿ ದೇಶಕೇಂದ್ರ ಸ್ವಾಮೀಜಿ ನಿರ್ದೇಶನ ನೀಡಿದ್ದಾರೆ. 3 ದಿನಗಳ ಕಾಲ ನಡೆಯುವ ಇಲ್ಲಿನ ಕುಂಭಮೇಳದಲ್ಲಿ ಮಠಾಧೀಶರು ಮತ್ತು ವಿದ್ವಾಂಸರಿಂದ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತದೆ. ಈ ಬಾರಿ ಕುಂಭಮೇಳ ಪ್ರಯುಕ್ತ 5 ಜಿಲ್ಲೆಗಳಲ್ಲಿ ಮಲೆ ಮಹಾದೇಶ್ವರ ಜ್ಯೋತಿ ಸಂಚರಿಸಲಿದ್ದು, ಅಕ್ಟೋಬರ್ 13ರಂದು ಕೆಆರ್ ಪೇಟೆಯ ತ್ರಿವೇಣಿ ಸಂಗಮವನ್ನ ತಲುಪಲಿದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರನ್ನ ಆಹ್ವಾನಿಸಲಾಗಿದೆ. ನಾಗಾ ಸಾಧು ಸಂತರು ಸೇರಿದಂತೆ ಎಲ್ಲ ಧಾರ್ಮಿಕ ಪ್ರತಿನಿಧಿಗಳು, ಜನಪ್ರತಿನಿಧಿಗಳನ್ನ ಒಳಗೊಂಡಂತೆ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಹಾಗೆ ಯಾರಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮೊದಲನೆಯದಾಗಿ ನೀವೇ ನಮ್ಮ ವಿಡಿಯೋನ ನೋಡಬಹುದು. ಧನ್ಯವಾದಗಳು.